ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಉಷಾ ನವರತ್ನರಾಮ್ ಅವರ ಆಧಾರಿತ ಕಾದಂಬರಿ ಬಯಸದೆ ನೀ ಬಂದೆ. ಈ ಕಥೆಯನ್ನು ತುಂಬ ಚೆನ್ನಾಗಿ ಬಂದಿದೆ, ನೋಡಿ ಕೇಳಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾರೆಲ್ಲ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕತೆ ಸ್ಟಾರ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ ಕತೆ, ಕಾದಂಬರಿದು. ಮನೆಗೆ ಬಂದೊಡನೆಯೇ ತಾಯಿಯ ಬಳಿ ಮಾತನಾಡಲಿಲ್ಲ ವನಜಮ್ಮ. ಮಗಳು ಏನಾದರೂ ಹೇಳುವಳೇನೋ ಎಂದು ಕಾದು ಸಾಕಾಗಿ ಅವರೇ ಕೇಳಿದರು. ಹೋಗಿದ್ದೇನೆ ರೇವತಿ. ಜಯಂತಿ ಸಿಕ್ಕಿದ್ಲಾ? ಜಮ್ಮು ಸಿಕ್ಕಿದ್ಲಾ? ಅಮ್ಮ, ಅದೆಲ್ಲ ಕೇಳಬೇಡ, ಜಮ್ಮು ವಿಷಯ ಮರ್ತುಬಿಡು. ರೇವತಿ ಮೊಟಕಾಗಿ ಉತ್ತರಿಸಿದಳು. ಏನೇ ಹಾಗಂತಿ? ಈ ಮನೆ ಸೊಸೆ ಆಗಲ್ವಾ? ಅಂದಾಗೆ ಮರೆಯೋದಾ? ಪ್ರತಿ ಕಾಗದದಲ್ಲೂ ಸರ್ವ ಅವಳ ವಿಷಯ ಕೇಳ್ತಾನೆ ಇರ್ತಾನೆ. ಅವಳು ನಿನ್ನ ಸೊಸೆನೂ ಆಗೋಲ್ಲ, ಸರ್ವನ ಹೆಂಡ್ತಿನೂ ಆಗಲ್ಲ. ಆಗಲೇ ಅವಳದು ಸುಕುಮಾರಂದು ಮದುವೆ ಆಯಿತು. ಇಲ್ಲಿ ಆರ್ಥಕ್ಷತೆ ಇಟ್ಕೊಂಡಿದ್ದಾರೆ. ಕಾಕುಬಾಯಿ ಹೇಳಿದ ವಿಷಯವೆಲ್ಲ ತಿಳಿಸಿದಾಗ ವನಜಮ್ಮ ಬೆಕ್ಕಸ ಬೆರಗಾದರು. ತಮ್ಮ ಮಗನಿಗೆ ಈ ವಿಷಯವೇ ತಿಳಿದಿಲ್ಲವಂತೆ ಕಾಣಿಸದು. ಇಂದಿನ ಕಾಗದ ತುಂಬ ಜಮುನಳಿಗಾಗಿ ಇದು ಕೊಂಡೆ ಅದು ಕೊಂಡೆ ಎಂದೆಲ್ಲ ಬರೆದಿದ್ದ. ಎಲ್ಲೋ ಮೋಸ ನಡೆದಿದೆ. ರೇವತಿ, ನಾನೇ ಹೋಗಿ ದೇವಿರಯ್ಯನವ್ರನ್ನ ಕೇಳಿಕೊಂಡು ಬರ್ತೀನಿ. ನನ್ನ ಮಗ ನಿಜವಾಗಲೂ ಏನಾದರೂ ತಪ್ಪು ಮಾಡಿರೋದೇ ಆದರೆ ಅವನಿಗೆ ಏಳು ನೀರು ಬಿಡ್ತೀನಿ. ಒಂದು ವೇಳೆ ಅವನಿಗೆ ಇವರೆಲ್ಲ ಸೇರಿ ಮೋಸ ಮಾಡಿದರೆ ಏನು ಮಾಡ್ತೀಯಾ? ಹೇಗಿದ್ದರೂ ಮದುವೆ ಆಗೋಯ್ತು, ಎಲ್ಲ ಆಗೋಯ್ತು. ಜಮ್ಮು ಸರ್ವನವಳು ಹೇಗಾಗ್ತಾಳೆ? ನಾನು ಹೇಳಿಲ್ವಾ? ಆ ವಿಷಯನೇ ಮರ್ತುಬಿಡು. ಅವ್ರನ್ನ ಬಂದ ಮೇಲೆ ಏನು ಮಾತಾಡ್ತಾನೋ ಮಾಡಲಿ. ನಾವೇಕೆ ಅವರ ಮನೆಗೆ ಹೋಗಿ ಅವರ ಕೈಲಿ ಅನ್ನಬಾರ್ದನ್ನೆಲ್ಲ ಅನ್ನಿಸ್ಕೊಂಡು ಬರಬೇಕು? ಜಯಂತಿ ತನ್ನ ಕಡೆ ತಿರುಗಿಯೂ ನೋಡಲಿಲ್ಲ ಅಂದಮೇಲೆ ಇನ್ನೇನು ಬೇಕು? ಅವ್ರ ಮನೆಗೆ ಹೋಗಿ ಕತ್ತು ಹಿಡಿದು ತಳ್ಳಿಸ್ಕೊಂಡು ಬರಬೇಕಾ? ರೇವತಿ ಕಣ್ಣುಗಳಲ್ಲಿ ನೀರುಕ್ಕಿತು. ಅದಕ್ಕೇನಮ್ಮ, ನಾವು ನಮ್ಮ ಅಂತಸ್ತಿರೋರ ಹತ್ರನೇ ಸ್ನೇಹ ಸಲಿಗೆ ಬೆಳೆಸ್ಕೋಬೇಕು ಅನ್ನೋದು? ವನಜಮ್ಮ ನಿರಾಳವಾಗಿ ರೋಧಿಸಿದರು. ಸರ್ವ ಬಂದ ಮೇಲೆ ಅವನು ಇದೆಲ್ಲ ತಡೆದುಕೊಳ್ಳುವನೇ? ಅವನ ಗತಿಯೇನು? ಅದು ಬಹಳ ದಿನಗಳಾಗಲಿಲ್ಲ. ಜಮುನ ಸುಕುಮಾರ ಮದುವೆ ಆರ್ಥಕ್ಷತೆಯಾಗಿ 15 ದಿನಗಳಾಗಿ ಅವರಿಬ್ಬರು ಜೋಡಿಯಾಗಿ ಮಧುಚಂದ್ರಕ್ಕೆ ಹೋಗಿ ಅದೇ ತಾನೇ ಹಿಂದಿರುಗಿದರು. ಸುಕುಮಾರ ಈಗ ಪೂರ್ಣ ಸುಖಿ. ಮನೆಯಲ್ಲಿ ಚೆಲುವೆ ಹೆಂಡತಿ, ಹೊರಗೆ ಪಾಂಚಾಲಿ ಮೋಹಕಾಂಗಿ. ಸರ್ವದಮನ ವಿದೇಶ ಸಂಚಾರ ಮುಗಿಸಿ ಮುಂಬೈನಲ್ಲಿ ಬಂದಿಳಿಯುತ್ತಲೇ ತಾಯಿಯನ್ನು ನೋಡಲು ಬರದೆ ಜೈಪುರ ಕೋಡಿದ. ಜಮುನಳನ್ನು ನೋಡಲು ತವಕಿಸುತ್ತಿದ್ದ. ಅವಳು ಅಲ್ಲಿಯೇ ಇರಬೇಕೆಂದುಕೊಂಡಿದ್ದ. ಅಲ್ಲಿ ತನ್ನ ಕಾರುಬಾರುಗಳನ್ನೇನಾಯಿತೆಂದು ತಿಳಿದುಕೊಳ್ಳಲು ನೇರವಾಗಿ ತಾಯಿಯ ಬಳಿ ಬಂದು ತನ್ನ ವಿವಾಹ ನಿಷ್ಕರ್ಷೆ ಮಾಡಿಕೊಂಡು ಬಿಡಬೇಕು. ಜೈಪುರದಲ್ಲಿ ಅವನಿಗಿದ್ದ ಆಫೀಸೇ ಇರಲಿಲ್ಲ. ಅದನ್ನು ಆಗಲೇ ಯಾರಿಗೋ ಬಾಡಿಗೆಗೆ ಕೊಟ್ಟಾಗಿತ್ತು. ಅವನ ಆಫೀಸ್ನವರು ಯಾರೂ ಸಿಗಲಿಲ್ಲ. ಪಾರಸ್ಮೇಲನ ಮನೆಗೆ ಹುಡುಕಿಕೊಂಡು ಹೊರಟ. ಅವರು ಏನೂ ತಿಳಿಯದಂತೆ ಜಾರಿಕೊಂಡ. ಸರ್ವದಮನದ ತಲೆ ಬಿಸಿಯಾಗತೊಡಗಿತ್ತು. ಕೂಡಲೇ ಬೆಂಗಳೂರಿಗೆ ಹೊರಟು ಬಿಟ್ಟ. ತಾಯಿಯ ಗಂಭೀರವಾದ ಮುಖ ನೋಡುತ್ತಲೇ ಅವನು ಬಾಯಿ ಕಟ್ಟಿತು. ತಾಯಿಗೆ ಎಷ್ಟು ವಯಸ್ಸಾದಂತೆ ಕಾಣಿಸುತ್ತಾಳೆ? ಏನಾಗಿರಬಹುದು? ರೇವತಿ 1-2 ದಿನಗಳಲ್ಲಿ ಹಿಂದಿರುಗುವಳಿದ್ದಳು. ಅವಳು ಅವನಿಗೆ ಮುಖ ಕೊಟ್ಟು ಮಾತಾಡಲಿಲ್ಲ. ಸರ್ವದಮನ ತಂದಿದ್ದ ಸೂಟ್ಕೇಸ್ ಕಿಟ್ಗಳನ್ನು ಹಾಗೇ ಬಾಗಿಲಲ್ಲೇ ಇದ್ದವು. ಅಮ್ಮ ಎಂದಷ್ಟೇ ಹೇಳಿದವನು ಮುಂಬಾಗಿಲು ದಾಟಿ ಹೊರಗೆ ಹೋಗಿ ನಿಂತುಬಿಟ್ಟ. ಎಷ್ಟು ಹೊತ್ತು ಹಾಗೆ ನಿಂತಿದ್ದೋನೋ ತಿಳಿಯದು. ಅವನು ಒಳಗೆ ಬಂದಾಗ ಮನೆಯ ತುಂಬ ಕತ್ತಲವರಿಸಿತು. ಯಾರೂ ದೀಪ ಹಾಕಿರಲಿಲ್ಲ. ಅವನೇ ಸ್ವಿಚ್ ಒತ್ತಿದ. ಮನೆಯ ತುಂಬ ಬೆಳಕಾಯಿತು. ವನಜಮ್ಮ ಹತ್ತು ಹಾಗೇ ಗೋಡೆಗೊರಗಿ ಕುಳಿತಿದ್ದರು. ರೇವತಿ ಮಕ್ಕಳೊಂದಿಗೆ ಶಿಲೆಯಂತೆ ಕುಳಿತಿದ್ದಳು. ಸರ್ವದಮನ ಎಲ್ಲತ್ತರ ನೋಡಿ, ಯಾಕೆ ನೀವು ಇಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ? ಏನಾಗೀತೆ ಅಂತ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಿ? ಏನಾಯಿತೀಗ? ಜೋರಾಗಿ ನಕ್ಕ. ನಗುವಿನಲ್ಲಿ ಸಂತೋಷವಿರಲಿಲ್ಲ. ಅವನ ಧ್ವನಿ ಗದ್ಗದಿತವಾಯಿತು.
ಅಮ್ಮ ರೇವತಿ ಇವನ್ನ ಯಾರಿಂದಲೂ ತಪ್ಪಿಸೋಕ್ಕಾಗ್ತಾ ಇರಲಿಲ್ಲ ಕಾಣುತ್ತೆ. ತನ್ನ ಕೈಗೊಂಬೆ ಮಾಡಿಕೊಂಡು ಆಡಿಸ್ಬಿಟ್ರು. ಹೋಗಲಿ ಬಿಡು, ನಾನು ಕೇಳಿಕೊಂಡು ಬಂದಿದ್ದಿಷ್ಟೇ. ಮಕ್ಕಳಿಗಾಗಿ ನಿಮಗಾಗಿ ಏನೇನೋ ತಂದಿದ್ದೀನಿ, ಸೂಟ್ಕೇಸ್ ತೆಗೆದುಕೊಳ್ಳಿ. ಅವರ ದುಡ್ಡಿನಲ್ಲಿ ನಾನು ಮಜಾ ಮಾಡಿಕೊಂಡು ಬಂದೆ. ಅದನ್ನೆಲ್ಲ ಕಾಸಿಗೆ ಕಾಸು ಚುಕ್ತಾ ಮಾಡ್ತೀನಿ, ನೋಡ್ತಾ ಇರು. ಇನ್ನು ನನ್ನ ಒಳ್ಳೆಯ ಸ್ನೇಹಿತರಿದ್ದಾರೆ. ಹೊರಗೆ ಹೊರಟು ಕತ್ತಲಲ್ಲಿ ಮರೆಯಾದ. ಮನೆಯಲ್ಲಿನ ನಗು, ಸಂತೋಷ ಎಲ್ಲವೂ ಮರೆಯಾಯಿತು. ಯಾಂತ್ರಿಕವಾಗಿ ಬದುಕು ನಡೆಯುತ್ತಿತ್ತು. ಸರ್ವದಮನಿಗೆ ಅವನ ಸ್ನೇಹಿತರು ಸೇರಿ ಸಂಸ್ಥೆಯೊಂದರಲ್ಲಿ ಕೆಲಸ ಕೊಡಿಸಿದರು. ನಾನು ಗಂಡಸು, ರಟ್ಟೆ ಗಟ್ಟಿ ಇರುವವನು, ಹೊರಗೆ ಮೈ ಮುರಿದು ಸಂಪಾದಿಸ್ತೀನಿ, ಅವರ ಎಂಜಲು ದುಡ್ಡು ಚುಕಾಯಿಸ್ತೀನಿ. ಹೆಚ್ಚು ರೇಗಿದಂತೆ ಕೂಗತೊಡಗಿದ. ಸರ್ವದಮನನ ಗೆಳೆಯರು ಸೇರಿ ಅವನನ್ನು ಸಮಾಧಾನಪಡಿಸಲು ಒಂದಷ್ಟು ಹಣ ಸೇರಿಸಿ ಅವನ ಕೈಗಿತ್ತು ದೇವಿರಯ್ಯನ ಮುಖದ ಮೇಲೆಸೆದು ಬರಲು ಹೇಳಿದರು. ಹಾಗೆ ಹಣ ಬಿಸಾಕಿ ಬರಲು ಹೋದಾಗಲೇ ಅವನಿಗೆ ನಿಜ ಸ್ಥಿತಿ ಅರಿವಾದದ್ದು. ಸುಕುಮಾರ ಜಮುನಳನ್ನು ಹೇಗಿಟ್ಟುಕೊಂಡಿರುವನೆಂದು ಅವಳಿಗೆ ತಿಳಿಯದು. ದೇವಿರಯ್ಯನವರಿಗೆ ತಾವು ಮಾಡಿದ ತಪ್ಪು ತಿಳಿದುಕೊಳ್ಳುವಷ್ಟರಲ್ಲಿ ಸಮಯ ಜಾರಿತು. ಏನೋ ಮಾಡಲಾಗದೆ ಹಾಸಿಗೆ ಹಿಡಿದಿದ್ದರು. ಪಾಂಚಾಲಿಯನ್ನು ಮನೆಯಲ್ಲಿಯೇ ಕರೆತಂದಿಟ್ಟುಕೊಂಡಿದ್ದ ಸುಕುಮಾರನು ಜಮುನಳತ್ತ ತಿರುಗಿಯೂ ನೋಡುತ್ತಿರಲಿಲ್ಲ. ಹೆಸರಿಗೆ ಮಾತ್ರ ಹೆಂಡತಿಯಾಗಿದ್ದಳು. ಬೇಕೆನಿಸಿದಾಗ ಬಯಕೆ ತೀರಿಸಿಕೊಂಡು ಆನಂತರ ಅವಳತ್ತ ತಿರುಗಿಯೂ ನೋಡದಂತೆ ಓಡಾಡಿಕೊಂಡಿದ್ದ. ಮೊದಲೇ ಹೃದ್ರೋಗಿಯಾಗಿದ್ದ ದೇವಿರಯ್ಯನವರು ಅರ್ಧವಾಗಿ ಹೋಗಿದ್ದರು. ಸರ್ವದಮನ ಅವರ ಮುಂದೆ ದುಡ್ಡಿಟ್ಟು ಹೊರಟ. ನಿಮ್ಮಿಂದ ತುಂಬ ಉಪಕಾರವಾಯಿತು. ನಿಮ್ಮ ಎಂಜಲು ಹಣ ನನಗೆ ಬೇಕಿಲ್ಲ. ಯಾರಿಗೂ ಕಲಿಯದಷ್ಟು ಬೇಗ ಬದುಕಿನ ಎಲ್ಲ ಅನುಭವಗಳನ್ನು ನನಗೆ ದಯಪಾಲಿಸಿಬಿಟ್ರಿ. ನಿಮ್ಮ ಬದುಕು ನನಗೆ ಬೇಕಿಲ್ಲ. ದೇವಿರಯ್ಯ ಅವನ ಕೈಗಳೆರಡನ್ನು ಹಿಡಿದು ಮಗುವಿನಂತೆ ಹತ್ತು ಬಿಟ್ಟರು. ಸರ್ವ, ನಿನಗೆ ಮೋಸ ಮಾಡಿದ್ದಕ್ಕೆ ನಾನು ಅನುಭವಿಸ್ತಾ ಇದ್ದೀನಪ್ಪ. ನನ್ನನ್ನು ಕ್ಷಮಿಸಿಬಿಡು. ನನಗೆ ಈ ಹಣ ಬೇಡ. ಕೊಡಲೇಬೇಕು ಅಂತ ಅನಿಸಿದರೆ ಯಾವಾಗಾದರೂ ಧರ್ಮ ಕಾರ್ಯಕ್ಕೆ ಕೊಟ್ಟುಬಿಡು. ಸರ್ವದಮನ ಹಿಂದಿರುಗಿಯೂ ನೋಡದೆ ಬಂದು ಬಿಟ್ಟಿದ್ದ. ಆದರೆ ಮನಸ್ಸು ಅಗ್ನಿಪರ್ವತವಾಯಿತು. ತನಗೆ ದಕ್ಕಬೇಕಿದ್ದ ಜಮುನ ಈಗ ಸುಕುಮಾರನಿಗೂ ಇಲ್ಲದೆ ತನಗೂ ಇಲ್ಲದೆ ಕೊರಗಿ ಸೊರಗಿದ್ದಾಳೆ. ಇದಕ್ಕೆಲ್ಲ ಕಾರಣ ತಾನೇ. ಅವಳ ತಂದೆ ಒಡ್ಡಿದ ಆಮಿಷಕ್ಕೆ ತಾನು ಬಲಿಯಾಗಿ ಅವಳ ಬದುಕು, ಸಂತೋಷ, ಸುಖವನ್ನೇ ತಾನು ಬಲಿಕೊಟ್ಟೆ. ಯಾರ ಮುಂದೆ ಹೇಳಿಕೊಳ್ಳಲು ಆಗದೆ ತನ್ನಲ್ಲೇ ಅಡಗಿಸಿಕೊಳ್ಳಲಾರದೆ ತಳಮಳಿಸಿ ಹೋದ. ಕಾಲ ಹೇಗೆ ಸರಿದು ಹೋಯಿತೋ ಹಾಗೆ ಅವನು ಬದುಕು ಓಡಿತು. ಸಾಕಷ್ಟು ಹೆಸರು, ಸಂಸ್ಥೆಯಲ್ಲಿ ಗೌರವಕ್ಕೆ ಪಾತ್ರನಾಗಿದ್ದ. ನೆನಪು ಹಸಿಯಾಗಿ ಅವನು ಮನಸ್ಸಿನಲ್ಲಿಯೇ ಉಳಿದಿತ್ತು. ವನಜಮ್ಮ ಮಗನ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ಕೊರಗನ್ನು ದೂರ ಸರಿಸಿ ಧೈರ್ಯ ತಂದು ಕೊಟ್ಟರು. ಇತ್ತ ದೇವಿರಯ್ಯನವರು ತೀರಿಕೊಂಡ ಮೇಲೆ ಜಮುನ ಪಾಡು ನಾಯಿ ಪಾಡಾಗಿತ್ತು. ಆರೈಕೆ ಅಕ್ಕರೆ ಇಲ್ಲದೆ 2 ಮಕ್ಕಳನ್ನು ಹಡೆದು ವ್ಯರ್ಥವಾಗಿದ್ದ ಅವಳನ್ನು ಮನೆಯಿಂದ ಹೊರತಳ್ಳಿ ಪಾಂಚಾಲಿಯನ್ನು ತನ್ನ ರಾಣಿಯಾಗಿರಿಸಿಕೊಂಡು ಸುಕುಮಾರ ಮೆರೆಯುತ್ತಿದ್ದ. ಜಮುನಳಿಗೆ ಮಕ್ಕಳಿಗೊಂದು ಮನೆ, ತಿಂಗಳಿಗೊಂದಿಷ್ಟು ದುಡ್ಡು ಕೊಟ್ಟು ಕೈ ತೊಳೆದುಕೊಂಡಿದ್ದ. ಅವಳನ್ನು ತನ್ನ ಬಯಕೆಗಳನ್ನು ತೀರಿಸಿಕೊಳ್ಳುವ ಹೆಣ್ಣಾಗಿ ಕಂಡಿದ್ದನೇ ವಿನಃ ಹೆಂಡತಿಯನ್ನಾಗಿ ಸ್ವೀಕರಿಸಲಿಲ್ಲ. ಸರ್ವದಮನಿಗೆ ಒಲಿಯದವಳೆಂದು ತಿಳಿದಿದ್ದ ಅವನು ಅವಳನ್ನು ದೇವಿರಯ್ಯನ ಆಸ್ತಿಗಾಗಿ ಮದುವೆಯಾಗಿದ್ದ. ಮನಸ್ಸಿಗಾದ ಆಘಾತದಿಂದ ಚೇತರಿಸಿಕೊಳ್ಳಲು ಸರ್ವದಮನಿಗೆ 2 ವರ್ಷಗಳೇ ಬೇಕಾಯಿತು. ಅವನು ಬೇರೆ ಎಲ್ಲಾದರೂ ದೂರ ಹೋಗಿ ಬಿಡಬೇಕೆಂದು ವನಜಮ್ಮ ರೇವತಿಗೆ ಬರೆದು ತೋಟದಲ್ಲೇ ಏನಾದರೂ ಕೆಲಸ ನೋಡಲು ತಿಳಿಸಿದರು. ರೇವತಿಯ ಮಾನವರ ಸಹಾಯದಿಂದ ಸಂಸ್ಥೆ ಒಂದರಲ್ಲಿ ಅವನಿಗೆ ಕೆಲಸ ಸಿಕ್ಕಿತು. ಆದರೆ ಅಲ್ಲಿಗೆ ಹೋಗಿ ಡ್ಯೂಟಿಗೆ ಸೇರಲು ಅವನು ತಯಾರಿರಲಿಲ್ಲ. ಎಲ್ಲಿ ಹೋದರೂ ತನ್ನ ಪ್ರಾರಬ್ಧ ಕರ್ಮ ಬಿಡೋಲ್ಲಮ್ಮ. ಅಲ್ಲೇನಾದರೂ ಆದರೆ ಏನು ಮಾಡಲಿ? ಏನಾಗುತ್ತೋ ಸರ್ವ, ನಿಂಗೇನೂ ಆಗಲ್ಲ. ಆಗಬೇಕಾದ್ದೆಲ್ಲ ಆಗಿ ಹೋಯ್ತು ಕಣೋ. ಇನ್ನೆಲ್ಲ ನಿಂಗೆ ಒಳ್ಳೆಯದೇ ಆಗೋದೆಲ್ಲ ಒಳ್ಳೆಯದಕ್ಕೆ ಕಣೋ. ರೇವತಿ ಯಜಮಾನರಿಗೆ ತಿಂಗಳಿಗೆ 20 ದಿನ ಟೂರ್ ಇರುತ್ತೆ. ನೀನು ಅಲ್ಲಿ ಹೋಗಿ ಕೆಲಸಕ್ಕೆ ಸೇರಿದರೆ ಅವಳಿಗೂ ಜೊತೆಯಾಗಿರುತ್ತೆ.
ಆ ಮಕ್ಕಳಿಗೂ ನಿನ್ನ ಕಂಡ್ರೆ ಪ್ರಾಣ. ಮಕ್ಕಳ ಜೊತೆ ಕಾಲ ಕಳೆಯೋದು ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ತರುತ್ತೆ ಗೊತ್ತಾ. ಎಲ್ಲ ಮರೆತೋಗುತ್ತೆ. ವನಜಮ್ಮ ಮಗನಿಗೆ ಒಪ್ಪಿಸಲು ಯತ್ನಿಸಿದರು. ಸರ್ವದಮನ ಎಲ್ಲೋ ನೋಡುತ್ತಾ ನಿಂತ. ಅಮ್ಮ, ಹಳೆ ನೆನಪುಗಳು ಮರೆಯೋಕ್ಕೆ ಕಾಲ ಬೇಕು. ನೆನಪು ಮಾಸುತ್ತಾ ಬರುತ್ತೆ. ಆದರೆ ಮನಸ್ಸಿಗೆ, ಹೃದಯಕ್ಕೆ ಆಗಿರೋ ಗಾಯ ವಾಸಿಯಾದರೂ ಅದರ ಕಲೆ ನಿತ್ತು ಹೋಗುತ್ತಮ್ಮ. ನನಗೆ ಮನುಷ್ಯರ ಮೇಲೆ ನಂಬಿಕೆನೇ ಹೊರಟು ಹೋಗಿದೆ. ನೀನು ಎತ್ತ ಅಮ್ಮ, ಅದೊಂದೇ ನನ್ನ ಮೇಲಿರೋ ಪ್ರೀತಿ ಅಷ್ಟೆ. ನಿನ್ನ ಮನಸ್ಸು, ನೀನು ಎತ್ತ ಅಮ್ಮ ಅನ್ನೋದೇ ನನ್ನ ಮೇಲಿರೋ ಪ್ರೀತಿ. ನೋಯಿಸಬಾರ್ದು ಅಂತ ಬೇಕಾದರೆ ಕೆಲಸಕ್ಕೆ ಹೋಗಿ ಸೇರ್ತೀನಿ. ಆದರೆ ನೀನು ನನ್ನ ಜೊತೆ ಬರಬೇಕು. ವನಜಮ್ಮ ಉಕ್ಕಿ ಬಂದ ಕಂಬನಿ ತಡೆದುಕೊಂಡರು. ಅಷ್ಟಾದರೂ ನೊಂದಿರುವ ಮಗ ಒಪ್ಪಿಕೊಂಡನಲ್ಲ. ಆಗಲ್ಲಪ್ಪ, ಬರ್ತೀನಿ. ಈ ಮನೆಗೆ ಏನಾದರೂ ಏರ್ಪಾಡು ಮಾಡಬೇಕಲ್ಲ. ಮೊದಲು ನೀನು ಹೋಗಿ ಡ್ಯೂಟಿಗೆ ಜಾಯಿನ್ ಆಗು. ಇಲ್ಲಿ ಎಲ್ಲ ಸರಿ ಮಾಡಿ ನಾನು ಬರ್ತೀನಿ. ನಿನ್ನ ಬಿಟ್ಟರೆ ಈಗ ನನಗೆ ಯಾರೋ ದಿಕ್ಕು. ಅವನು ಹೊರಡುವವರೆಗೆ ವನಜಮ್ಮ ನಂಬಿಕೆ ಇರಲಿಲ್ಲ. ಕೊನೆಯ ಕ್ಷಣದಲ್ಲಿ ಮನಸ್ಸಲ್ಲಿ ಬದಲಾಯಿಸಿ ಬಿಡುವನೋ ಎಂಬ ಭಯ ಇತ್ತು. ಅದಕ್ಕೆ ಕಾರಣವೂ ಇತ್ತು. ಜಮುನಾ ಮಕ್ಕಳು ಬೇರೆ ಇರುವುದು. ಸುಕುಮಾರ ಅವಳನ್ನು ತನ್ನ ಕಾಲಿನ ಕಸದಕ್ಕಿಂತ ಕಡೆಯಾಗಿ ನೋಡುತ್ತಿದ್ದುದು ಸರ್ವದಮನಿಗೆ ಗೊತ್ತಿತ್ತು. ನನ್ನಿಂದ ಅವಳ ಬದುಕು ಹಾಳಾಗಿ ಹೋಯ್ತಮ್ಮ. ನಾವಿಬ್ಬರೂ ಮುಂಚೆ ಯೋಚನೆ ಮಾಡಿದ ಹಾಗೆ ಓಡಿ ಹೋಗಿ ಮದುವೆಯಾಗಿ ಬಿಟ್ಟಿದ್ರೆ ಸರಿಯಾಗಿರೋದು. ಇವರ ಮಾತು ಕೇಳಿ ನಾನು ಮೋಸ ಹೋಗಿಬಿಟ್ಟೆ. ಅವಳ ಬದುಕನ್ನು ಹಾಳು ಮಾಡಿಬಿಟ್ಟೆ ಎಂದು ಆಗಾಗ ಅವನು ಹೇಳಿ ಕೊರಗುತ್ತಿದ್ದ. ನೀನೆಲ್ಲಿ ಅವಳ ಬದುಕು ಹಾಳು ಮಾಡಿದ್ದೆ ಅವಳ ತಂದೆ ದೇವಿರಯ್ಯನವರೇ. ಏನೋ ಸೋದರಳಿಯ ಉದ್ಧಾರ ಮಾಡ್ತಾನೆ ಅಂತ ಎಲ್ಲ ಕಾಲಿಂದ ಒದ್ರು. ಈಗ ಆ ಹುಡುಗಿ ಅನುಭವಿಸ್ತಾ ಇದೆ. ಅವನಿಗೆ ಸಮಾಧಾನ ಹೇಳುತ್ತಿದ್ದರು. ಅಷ್ಟಲ್ಲದೆ ಒಂದು ದಿನ ಜಯಂತಿ ಅವರಿಗೆ ದೇವಸ್ಥಾನದಲ್ಲಿ ಸಿಕ್ಕಿದಳು. ವನಜಮ್ಮ ಅವಳನ್ನು ನೋಡಿ ತಲೆ ಮರೆಸಿಕೊಂಡರು. ಅವಳು ಅವರನ್ನು ಕೂಗಿ ಕರೆದು ಮಾತಿಗೆ ನಿಂತಳು. ಆಂಟಿ, ಚೆನ್ನಾಗಿದ್ದೀರಾ? ತುಂಬ ತೇದು ಹೋಗಿದ್ದೀರಿ. ರೇವತಿ ಹೇಗಿದ್ದಾಳೆ? ಎಷ್ಟು ಮಕ್ಕಳು? ಎಲ್ಲ ಮುಂದೆ ನಮ್ಮ ಅಸಮಾಧಾನದ ವ್ಯಕ್ತಪಡಿಸಲಾರದೆ ಅವರು ಅವಳೊಂದಿಗೆ ವಿನಯತೆ ಪ್ರದರ್ಶಿಸಬೇಕಾಗಿ ಬಂತು. ನನಗೂ ವಯಸ್ಸಾಯಿತು, ಏನಾದರೂ ಇದ್ದೇ ಇರುತ್ತೆ. ರೇವತಿ ತೋಟದಲ್ಲೇ ಇದ್ದಾಳೆ. 2 ಮಕ್ಕಳು. ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಆಂಟಿ, ನಮ್ಮ ತಂದೆ ತೀರ್ಕೊಂಡ್ಮೇಲೆ ಜಮ್ಮು ತುಂಬ ಸಪ್ಪೆ ಆಗಿ ಹೋಗಿದ್ದಾಳೆ. ಅವಳಿಗೆ ಆರೋಗ್ಯನೂ ಸರಿಯಾಗಿಲ್ಲ. ಮೊದಲನೇ ಮಗುಗೆ ಇನ್ನೂ 1 ವರ್ಷ. ಆಗಲೇ 2ನೇ ಮಗು. ಅವಳ ಕೈಯಲ್ಲಿ ಏನೂ ಆಗೋಲ್ಲ. ಅದಕ್ಕೆ ಬಂದಿದ್ದೀನಿ. ಮಗುಗೆ 3 ತಿಂಗಳು ತುಂಬುತ್ತಲೇ ಹೊರಟು ಹೋಗ್ತೀನಿ. ಯಾರಾದರೂ ಒಳ್ಳೆ ಹೆಂಗಸಿದ್ದರೆ ತಿಳಿಸ್ತೀರಾ? ಅವಳನ್ನ ಮಗುನ ನೋಡ್ಕೊಳ್ಳೋಕ್ಕೆ, ನೀರು ಹಾಕೋಕ್ಕೆ ಬೇಕು. ಜಮುನಳ ವಿಷಯ ಬಂದ ಕೂಡಲೇ ವನಜಮ್ಮನ ಮುಖ ಬಿಳಿಪೇರಿತು. ನನಗೆ ಯಾರೂ ಗೊತ್ತಿಲ್ಲಮ್ಮ, ಮೊಟಕಾಗಿ ಉತ್ತರಿಸಿದರು. ಸುಕುಮಾರಂಗೆ ಯಾವಾಗಲೂ ಬಿಸ್ನೆಸ್ಸಲ್ಲಿನ ತಲೆಭಾರ. ಹೆಂಡತಿ ಕಡೆ ಗಮನ ಹರಿಸೇ 4 ಮಾತನಾಡೋಕ್ಕೂ ಪುರ್ಸೊತ್ತಿಲ್ಲ. ಅದಕ್ಕೆ ಬೇರೆ ಮನೆ ಮಾಡಿ ಅವಳಿಗೆ ತೊಂದರೆ ಆಗದೆ ಇರೋ ಹಾಗಿಟ್ಟಿದ್ದಾನೆ. ಆದರೆ ವನಜಮ್ಮನಿಗೆ ಭಾಗ್ಯಮ್ಮನವರಿಂದ ಎಲ್ಲ ತಿಳಿದಿತ್ತು. ಆ ದೇವಿರಯ್ಯನವರ ಜಮುನಾ ಸಮಾಚಾರ ಗೊತ್ತಾ? ಅವಳ ಗಂಡ ಆ ದೇವಿರಯ್ಯ ತೀರ್ಕೊಂಡ ಕೂಡಲೇ ಅವಳನ್ನ ಮನೆಯಿಂದ ಒದ್ದು ಓಡಿಸಿ ತನ್ನ ರಂಬೆನ ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡಿದ್ದಾನೆ. ಅವಳಿಗೆ ಮಡಿಲಲ್ಲೊಂದು, ಹೊಟ್ಟೆಯಲ್ಲೊಂದು, ತಿಂಗಳಿಗೆ ಇಷ್ಟು ಅಂತ ಬಿಸಾಕ್ತೀನಿ. ನೀನು ನಿನ್ನ ಮಕ್ಕಳು ಏನಾದರೂ ಮಾಡ್ಕೊಳ್ತೀ ಅಂತ ಅಂದ್ಕೊಂಡು ಬಿಟ್ಟಿದ್ದಂತೆ. ದೇವಿರಯ್ಯನವ್ರದ್ದೇ ಆ ಸಣ್ಣ ಮನೆ ಇತ್ತಲ್ಲ, ಅಲ್ಲಿದ್ದಾಳಂತೆ. ಜಯಂತಿ ಗಂಡ ಅವಳನ್ನ ದೂರನೇ ಇಟ್ಟಿದ್ದಾನೆ. ನೀನೇನಾದರೂ ತಂಗಿ ಅಂತ ಕರ್ಕೊಂಡು ಬಂದು ತಗ್ಲಾಕೊಂಡ್ಯೋ ನಾನು ಸುಮ್ಮನಿರೋಲ್ಲ ಅಂದಿದ್ದಾನಂತೆ. ಸುಕುಮಾರ ಅವನ್ನ ಕೈಗೊಂದಿಷ್ಟು ಕೊಟ್ಟು ಬಾಯಿ ಮುಚ್ಚಿಸಿದ್ದಾನೆ. ಪಾಪ ನೋಡಿ, ಆ ಹುಡುಗಿ ಹೇಗಿದ್ದಾಳೋ ಹೇಗಾಗಿಬಿಟ್ಲು. ಅದಕ್ಕೆ ರೀ ಹೇಳೋದು ಕಲಿಗಾಲ ಅಂತ. ಇನ್ನೂ ಅಲ್ಲಲ್ಲಿ ತಿರುಗಾಡುವ ಮಗನ ಕಣ್ಣಿಗೆ ಜಮುನಾ ಬಿದ್ದರೆ ಆಯಿತು. ಅವಳ ಪಾಡು ನೋಡಿ ಅವಳ ಹಿಂದೆ ಹೋದನೆಂಬ ಭಯ ಅವರನ್ನು ಕಾಡುತ್ತಿತ್ತು. 1 ವಾರ ಕೈಗೆ ಬಂದಿದ್ದ ಆರ್ಡರ್ ಹಿಡಿದು ಸರ್ವದಮನ ತನ್ನ ಗೆಳೆಯರೊಂದಿಗೆ ಚರ್ಚಿಸಿದ. ಅವರು ಅದನ್ನು ಅಲ್ಲಿಗೆ ಹೋಗಿ ಕೆಲಸಕ್ಕೆ ಸೇರುವುದು ಮೇಲು ಎಂದರು.
ಹೊರಡಲು 10 ದಿನಗಳಿರುವಾಗ ಸರ್ವದಮನ ಆಪ್ತ ಗೆಳೆಯ ವೆಂಕಿ ಬಂದ. ಅವನನ್ನು ಸರ್ವ ಇಬ್ಬರೂ ಲಂಗೋಟಿ ಸ್ನೇಹಿತರು. ಅವನಿಗೆ ನೆಲ್ಲೂರಿನಲ್ಲಿ ಕೆಲಸ ಸಿಕ್ಕಿ ಅಲ್ಲಿಯೇ ಮಾವನ ಮನೆಯಲ್ಲಿಯೇ ಇದ್ದ. ಬಹಳ ದಿನಗಳ ಮೇಲೆ ಬಂದಿದ್ದ. ವನಜಮ್ಮ ಅವನನ್ನು ಉಪಚರಿಸಿ ಊಟಕ್ಕೆ ಬಿಸಿದರು. ವೆಂಕಟೇಶ ಸರ್ವದಮನ ರೂಮಿನಲ್ಲಿ ಹರಟಲು ಕುಳಿತರು. ವೆಂಕಟೇಶನ ಸೋದರತ್ತೆಯ ಮಗನಿಗೆ ಸುಕುಮಾರ ಚೆನ್ನಾಗಿ ಗೊತ್ತಿತ್ತು. ಜಮುನಳ ವಿಷಯಕ್ಕೆ ಮಾತು ಬಂದಾಗ ವೆಂಕಿ ಹೇಳಿದ, ಅವಳು ಇಲ್ಲೇ ನಮ್ಮ ರಾಮನ ಮನೆ ಹತ್ರ ಇದ್ದಾಳೆ. ಆ ಸುಕುಮಾರ ಅವಳನ್ನ ಚಪ್ಪಲಿ ಇಟ್ಕೊಂಡ ಹಾಗೆ ಇಟ್ಕೊಂಡಿದ್ದಾನೆ. ಪಾಂಚಾಲಿ ಅನ್ನೋಳನ್ನ ಇಟ್ಕೊಂಡು ಇಷ್ಟು ದೂರ ಮಾಡಿದ್ದಾನೆ. ಬೇಕಾದಾಗ ಬಂದು ಹೋಗ್ತಾನೆ. ಮನೆಯಲ್ಲಿ ಅವಳಿಲ್ಲ. ವಾರಕ್ಕೋ 15 ದಿನಕ್ಕೋ ಹುಡುಕೊಂಡು ಬರ್ತಾನೆ. ಕುಡ್ದು ಬಡ್ದು ಮಾಡ್ತಾನಂತೆ. ಕೇಳಿದೆ. 2 ಚಿಕ್ಕ ಮಕ್ಕಳು. ಅವಳ ಅಕ್ಕ ಜಯಂತಿ ಬಾಣತನಕ್ಕೆ ಅಂತ ಬಂದೋಳು ಹೋಗಿ ಆಯಿತು. ತುಂಬ ಕಷ್ಟದಲ್ಲಿದ್ದಾಳೆ. ಹೌದಾ? ಸರ್ವದಮನಿಗೆ ಹೃದಯ ಹಿಂಡಿದಂತಾಯಿತು. ಆ ಸುಕುಮಾರ ಸಿಕ್ಕರೆ ನನಗೆ ರೋಷ ಉಕ್ಕುವುದಿದ್ರೆ ಕತ್ತರಿಸಿ ಹಾಕಿಬಿಡೋಣ ಅನಿಸುತ್ತೆ. ಜೈಲಿಗೆ ಹೋದ್ರೂ ಪರವಾಗಿಲ್ಲ. ಸುಕುಮಾರನ ಕತ್ತರಿಸಿ ಹಾಕಿ ಏನು ಪ್ರಯೋಜನ? ಈಗ ಸಹಾಯ ಬೇಕಾಗಿರೋದು ಜಮುನಂಗೆ. ಅರೆ ಹುಚ್ಚಿ ಆಗೋಗಿದ್ದಾಳೆ ಅಂತ ರಾಮನ ಹೆಂಡತಿ ಹೇಳ್ತಿದ್ಲು. ನಾನೇನೋ ಸಹಾಯ ಮಾಡೋ ಹಾಗಿದ್ದೀನೋ? ಅವಳನ್ನ ಅವ ಬೇಡ ಅಂತ ಡೈವರ್ಸ್ ಮಾಡಿದರೆ ನಾನು ಬೇಕಾದರೆ ಮದುವೆಯಾಗಿ ಅವಳನ್ನ ನನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡು ನೋಡ್ಕೋತೀನಿ. ಅವನು ಅವಳನ್ನ ಬಿಡೋದೂ ಇಲ್ಲ, ಬದುಕೋಕ್ಕೂ ಬಿಡೋಲ್ಲ. ಯಾರಿಗೂ ಹೇಳ್ಬೇಡ. ನೀನು ತೋಟಕ್ಕೆ ಹೋಗೋಕ್ಕೆ ಮುಂಚೆ 1 ದಿನ ಅವಳನ್ನ ಭೇಟಿ ಮಾಡು. ನಿನ್ನ ನೋಡಿದಾದರೂ ನಿನ್ನ ಜೊತೆ 4 ಮಾತಾಡಿಯಾದರೂ ಮನಸ್ಸಿಗೆ ನೆಮ್ಮದಿ ತಂದ್ಕೋಬಹುದು. ನಿಂಗೂ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ಸರ್ವದಮನ ಒಪ್ಪಿಸಿದ. ಅಮ್ಮಂಗೆ ಮಾತ್ರ ಇದು ತಿಳಿಯೋದು ಬೇಡ. ಸುಕುಮಾರಂಗೂ ತಿಳಿಯದ ಹಾಗೆ ಹೋಗಿ ಬರಬೇಕು. ಅವಳನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ನನಗೂ ತುಂಬ ಆಸೆ ಇದೆ. ವೆಂಕಿ ಯೋಚಿಸಿದ. ಇವತ್ತು ಬುಧವಾರ, ಭಾನುವಾರ ಅವಳ ಗಂಡ ಬಂದರೂ ಬರ್ಬೋದು. ಒಂದು ಕೆಲಸ ಮಾಡೋಣ. ನಾನು ರಾಮಿ ಹೆಂಡ್ತಿಗೆ ಹೇಳ್ತೀನಿ, ಅವಳ ಮೊದಲ ಹೋಗಲಿ. ಅವಳನ್ನ ಕರ್ಕೊಂಡು ಬರೋ ಹಾಗೆ ರಾಮಿ ಅವನ ಜೊತೆ ನೀನು ಹೋಗು. ಮಿಕ್ಕಿದ್ದೆಲ್ಲ ನಿಂಗೆ ಬಿಟ್ಟಿದ್ದು. ಯಾರಿಗೂ ಅನುಮಾನ ಬರೋಲ್ಲ. ಯಾಕಂದರೆ ರಾಮಿ ಮನೆಯಲ್ಲಿ ಕೆಲಸ ಮಾಡೋ ನಿಂಗಮ್ಮನ ಮಗಳೇ ಜಮುನನ ಮನೆಯಲ್ಲಿ ಬೆಳಗಿನಿಂದ ರಾತ್ರಿವರೆಗೂ ಇದ್ದು ಸಣ್ಣ ಪುಟ್ಟ ಕೆಲಸ ಮಾಡೋದು, ಮಗುನ ಆಡಿಸೋದು ಮಾಡುತ್ತೆ. ಇಬ್ಬರು ಬಹಳ ಹೊತ್ತು ಮಾತನಾಡಿದರು. ವನಜಮ್ಮನಿಗೆ ಮಾತಿನ ಜಾಡೇ ತಿಳಿಯಲಿಲ್ಲ. ಅವರು ಯಾವುದು ಆಗಬಾರದು ಎಂದುಕೊಂಡಿದ್ದರೋ ಅದೇ ವಿಷಯ ಮಾತನಾಡುತ್ತಿದ್ದಾರೆಂದು ಅರಿಯದೇ ಹೋದರು. ಸರ್ವದಮನ ರಾಮನಾಥನೊಂದಿಗೆ ಜಮುನಳ ಮನೆಗೆ ಬಂದಾಗ ಅವಳ ಕೈಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು. ಮನೆಯ ಮುಂದೆ ಕೆಲಸದ ಹುಡುಗಿ ಮಗುವೊಂದನ್ನು ಸೊಂಟದ ಮೇಲೆ ಹಾಕಿಕೊಂಡು ನಿಂತಿದ್ದಳು. ಮಗು ದುಂಡಗೆ ಮುದ್ದಾಗಿದ್ದರೂ ಕೊಳೆಯಾದ ಬಟ್ಟೆ, ಮೂಗಿನಲ್ಲಿ ಸಿಂಬಳ, ಕೆದರಿದ ತಲೆ ಕೂದಲು, 10 ಕೆನ್ನೆಯ ಮೇಲುರುಳಿದ ಕಂಬನಿ ಕಲೆ. ರಾಮನಾಥನ ಹೆಂಡತಿ ಶೈಲಜಾ 2 ಮಕ್ಕಳ ಮಗುವನ್ನು ಎತ್ತಿಕೊಂಡು ಬಂದಳು. ಒಳಗೆ ಬಂದ್ಬಿಡ್ತೀನಿ. ಈ ಮಗುನ ಅವಳ ಕೈಗೆ ಕೊಟ್ಬಿಟ್ಟು ಆ ಮುನ್ನಿಗೆ ಮುಖ ಕೈಕಾಲು ತೊಳೆದು ಬೇರೆ ಬಟ್ಟೆ ಬದಲಿಸಿ ಕೊಟ್ಟು ಬರ್ತೀನಿ. ಪಾಪ ಇನ್ನೂ ಎದ್ದ ಬಾಣ್ತಿ, ಅವಳ ಕೈಲಾಗೋಲ್ಲ. ಇವತ್ತು ಅಡಿಗೆಯರೂ ಬಂದಿಲ್ಲ. ನಾನೇ ಮೆಣಸಿನ ಸಾರು ಪಲ್ಯ ಮಾಡಿಟ್ಟಿದ್ದೀನಿ. ಅಳುತ್ತಲೇ ಸರ್ವದಮನ ರಾಮನಾಥನ ಹಿಂದೆ ಮನೆಯೊಳಕ್ಕೆ ಕಾಲಿಟ್ಟ. ಮನೆಯ ತುಂಬ ಮಕ್ಕಳ ಬಟ್ಟೆ, ಆಟದ ಸಾಮಾನು, ಲೋಟ, ತಟ್ಟೆಗಳು. ಚಿಕ್ಕದಾದ ಒಂದು ರೂಮಿನ ಮನೆಯದು. ಯಾರಿಗೂ ದೇವಿರಯ್ಯ ಬಾಡಿಗೆ ಕೊಟ್ಟಿದ್ದರು. ಆ ಮನೆಯ ಬಿಡಿಸಿ ಸುಕುಮಾರ ಜಮುನಳಿಗೆ ಕೊಟ್ಟಿದ್ದ. ಕೊಳಕಾದ ಪರದೆಗಳು, ಜಾರಿಗೊಂದು, ತಾರಿಗೊಂದು, ಮಾರಿಗೊಂದು ಇದ್ದ ಕುರ್ಚಿ. ರೂಮಿನೊಳಗೆ ಮಗು ಅಳುತ್ತಿತ್ತು. ರಾಮನಾಥನ ಹೆಂಡತಿ ಶೈಲಜನ ಧ್ವನಿ ಕೇಳಿಸುತ್ತಿತ್ತು. ನೀನು ಈ ಮಗುನ ಎತ್ಕೋ. ಬಿಸಿ ಬಿಸಿ ಮೆಣಸಿನ ಸಾರು, ಅನ್ನ ಊಟ ಮಾಡಿಬಿಡು. ತಣ್ಣೀರು ಮುಟ್ಬೇಡ. ನಂಜಿನ ಮುನ್ನಿನ ನಮ್ಮನೆಗೆ ಕಳಿಸು. ಅವನೊಂದಿಷ್ಟೊತ್ತು ಕ್ಲೀನ್ ಮಾಡಿ ಬೇರೆ ಬಟ್ಟೆ ಹಾಕಿ ನಮ್ಮನೇಲೇ ಏನಾದರೂ ತಿನ್ನಿಸಿ ಮಲಗಿಸ್ತೀನಿ.
ಅಷ್ಟರೊಳಗೆ ನೀನು ಸ್ವಲ್ಪ ರೆಸ್ಟ್ ತಗೋ. ಜಯಂತಿ ಇನ್ನೊಂದೆರಡು ತಿಂಗಳು ಇರ್ಬೋದಿತ್ತು. ರಾಮನಾಥನ ಸರ್ವದ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.